ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೀಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಶನಿವಾರದ ಡೈಲಿ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಲೇಟಾಗಿ ಬೇರೆ ಇದ್ದಿದೆ, ಏಕೆಂದರೆ ನನಗೆ ರಾತ್ರಿ ಸ್ವಲ್ಪ ತಲೆನೋವು ಬಂದಿತ್ತು. ಹಂಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೋಳೆ. ನಮ್ಮ ಪಾಪ ಇವತ್ತು ಯಾಕೋ ನಮ್ಮ ಅಮ್ಮಂಗೆ 5:30ಗೆ ಎಬ್ಬಿಸ್ಬಿಟ್ಟಿದ್ದೆ. ಹಂಗಾಗಿ ನಮ್ಮಮ್ಮ 5:30ಗೆ ಎದ್ದು ಇವನ ಜೊತೆ ಆಟ ಆಡಿಕೊಂಡು, ಹಾಗೆ ಪಾಪಗೆ ಒಂದು ಲೋಟ ಹಾಲು ಮಾಡಿ ಕುಡಿಸಿ, ಹಾಗೆ ಅವ್ನು ಇವಾಗ ಮಲ್ಕೊಂಡು ಸುಮ್ಮನೆ ಹಂಗೆ ಆಟ ಆಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕ್ಬಿಟ್ಟು, ಇವಾಗ ಬೇರೆ ನಮ್ಮ ಅಕ್ಕರ ಮನೆಗೂ ಬೇರೆ ಹೋಗ್ಬೇಕಲ್ವಾ, ಹಂಗಾಗಿ ನಾನು ಬೇರೆ ತಲೆನೋವು ಅಂತಿದ್ದೆ ಅಂತ ಬಿಟ್ಟು ಅಮ್ಮನೇ ಎಲ್ಲ ಕ್ಲೀನ್ ಮಾಡಿಕೊಂಡು, ಎಲ್ಲ ಕಸ ಎಲ್ಲ ಹೊಡ್ಕೊಂಡು, ಎಲ್ಲ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿ, ಹಾಗೆ ಫ್ರೆಂಡ್ಸ್ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ಕೊಟ್ಟು ಹೋಗೋಣ ಅಂತಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ನನಗೆ ತಲೆನೋವು ಇರೋದ್ರಿಂದ ತಣ್ಣೀರು ಮುಟ್ಟೋದು ಬೇಡ ಅಂತಬಿಟ್ಟು ಸುಮ್ಮನಿದ್ದೆ. ನನಗೆ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗಿತ್ತು. ಹಂಗಾಗಿ ಸರಿ ನಾ ಪಾತ್ರೆ ತೊಳೆಯೋಣ ಅಂತಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಹೋದೆ. ಹಾಗೆ ಫ್ರೆಂಡ್ಸ್, ಶುಕ್ರವಾರ ಸಂಜೆ 2 ಒಟ್ಟಿಗೆ ಬ್ರಹ್ಮಕಮಲ ಅರಳಿದ್ವು. ಅದ್ರ ವೀಡಿಯೋನ ಮಾಡ್ಕೊಂಡಿಲ್ಲ ನಾನು. ಯಾವಾಗಲೂ ಹಿಂಗೆ ಆಗುತ್ತೆ. ಆವಾಗಲೂ ಹೋಸಲೂ ಅಷ್ಟೇ ಒಂದು 2-3 ನಮ್ಮ ಮನೆ ಹತ್ರ ಬ್ರಹ್ಮಕಮಲ ಅರಳಿದ್ವು. ಆವಾಗಲೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಹಂಗೆ ಬರೀ ಫೋಟೋವನ್ನು ತಗೊಂಡಿದ್ದೆ. ಈ ಸತಿನೂ ಅಷ್ಟೇ ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೆ. ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಸರಿ ಇನ್ನೇನು ಶುಕ್ರವಾರ ಸಂಜೆ ಆಗಿತ್ತಲ್ವ, ಹೆಣ್ಮಕ್ಳು ಯಾವತ್ತೇ ಆಗಲಿ ಸಂಜೆ ಹೊತ್ತು ಗಿಡಕ್ಕೆಲ್ಲ ಕೈ ಹಾಕಬಾರ್ದು, ಕೈ ಹಾಕಿ ಕೀಳೋದು ಆ ರೀತಿಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸಂಜೆ ಟೈಮು ಆದಷ್ಟು ಹೆಣ್ಮಕ್ಳು ಯಾವುದೇ ಒಂದು ಹೂವಿನ ಗಿಡಕ್ಕೆ, ಯಾವುದೋ ಒಂದು ಎಲೆಗೆ ಆಗಲಿ ಏನಾಗಲಿ ಹಿಂಗೆ ಕೀಳೋದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ ಅದು. ಹಾಗೆ ಫ್ರೆಂಡ್ಸ್, ಹಂಗಾಗಿ ನಾವು ಬೆಳಗ್ಗೆ ಎದ್ದು ಹೆಂಗೂ ಶನಿವಾರ ವಾರ ಅಲ್ವಾ, ಹಂಗಾಗಿ ಅವಾಗ ಬೆಳಗ್ಗೆ ಕಿತ್ತು ದೇವರಿಗೆಲ್ಲ ಮುಡಿಸೋದಕ್ಕೆ ಸರಿಯಾಗುತ್ತೆ ಅಂತ ಬಿಟ್ಟು ನಾವು ಹಂಗೆ ಬಿಟ್ಟು ಬೆಳಗ್ಗೆ ಎದ್ದು ಅಮ್ಮ ಎಲ್ಲ ಹೂವು ಎಲ್ಲ ನಮ್ಮ ಮನೆ ಹತ್ರ ಹೂವು ಬಿಟ್ಟಿದ್ವಲ್ಲ ಎಲ್ಲ ಕಿತ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಫ್ರೆಂಡ್ಸ್, ಬಾಗಿಲಿಗೆಲ್ಲ ನೀರು ಹಾಕಿ ಅಮ್ಮ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಹೋಗಿದ್ದಾರೆ. ಹಾಗೆ ನಮ್ಮ ಅಪ್ಪಾಜಿ ಇನ್ನು ಸ್ನಾನ ಮಾಡ್ಕೊಂಬರೋಣ ಅಂತ ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗಿದ್ರು, ಪೂಜೆ ಮಾಡೋದಕ್ಕೆ. ಇವತ್ತು ಶನಿವಾರ ಬೇರೆ ಅದಕ್ಕೆ. ಹಾಗೆ ಫ್ರೆಂಡ್ಸ್, ಪಾಪು ಒಂದು ಸ್ವಲ್ಪ ತಾದ್ಮೇಲೆ ಮಲಗ್ತೀನಿ ಅಂತ ಹೇಳ್ದೆ. ಸರಿ ಅವನು ಮಲಗ್ಸೋಣ ಅಂತ ಬಿಟ್ಟು ಅವನ್ನ ತೂಗಿ ಮಲಗಿಸ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ಅವನು ಒಂದೊಂದು ದಿನ ಒಂದೊಂದು ಟೈಮಿಗೆ ಎದ್ದಂತಾನೆ. ಒಂದು ದಿವಸ 5:30, ಒಂದು ದಿವಸ 3 ಗಂಟೆಗೆ ಎದ್ದಿರ್ತಾನೆ. ಮತ್ತೆ ಒಂದು ಟೈಮು 10, 10:30, 11 ಗಂಟೆಗೆ ಎದ್ದಂತಾನೆ. ಈ ರೀತಿಯಾಗಿ ಮಕ್ಕಳದು ಟೈಮಿಂಗ್ಸ್ ಇರಲ್ಲ. ಯಾವಾಗ ಬೇಕಾವಾಗ ಎದ್ದಂತಾನೆ, ಯಾವಾಗ ಬೇಕಾವಾಗ ಮಲ್ಕೊತಾನೆ. ಹಾಗಾಗಿ ನನಗೆ ಸರಿಯಾಗಿ ನಿದ್ದೆನೇ ಆಗಲ್ಲ ನನಗೆ ಕರೆಕ್ಟಾಗಿ. ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೂ ಒಂದೊಂದು ಟೈಮು ಆಗೋದೇ ಇಲ್ಲ. ಏಕೆಂದರೆ ನೈಟೆಲ್ಲ 3 ಗಂಟೆಯಿಂದ ಎದ್ದೋಗ್ಬಿಟ್ರೆ ಮತ್ತೆ ಬೆಳಗ್ಗೆ 7-8 ಗಂಟೆವರೆಗೂ ಎಬ್ಸೇ ಇರ್ತಾನೆ. ಮತ್ತು ಆ ಟೈಮಲ್ಲಿ ಇನ್ನೇ ಮಲ್ಕೊಳೋಣ ಅಂತ ಬಿಟ್ಟು ಮಲಗೋದಿಲ್ಲ. ಹಾಗಾಗಿ ನಂಗೆ ಸ್ವಲ್ಪ ನಿದ್ದೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಹಾಗೆ ಫ್ರೆಂಡ್ಸ್, ಪಾಪನ ಮಲಗಿಸ್ಬಿಟ್ಟು ನಾನು ಹೋಗಿ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಬಂದು ನನ್ನ ಸ್ಕಿನ್ ಕೇರ್ನ ನಾನು ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಐಸ್ ಕ್ಯೂಬಲ್ಲಿ ಮುಖನ ಎದ್ಬಿಟ್ಟು ನಾನು ಈಗ ಒಂದು 4 ತಿಂಗಳಿಂದ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ನು ಎಷ್ಟು ರಿಸಲ್ಟ್ ಕೊಟ್ಟಿದೆ ಅಂದರೆ, ಸ್ಕಿನ್ನು ಅಷ್ಟೇ ಸ್ವಲ್ಪ ದಪ್ಪ ಇತ್ತು, ಮುಖನೂ ಅಷ್ಟೇ ಸ್ವಲ್ಪ ಸಣ್ಣಕ್ಕಾಗಿದೆ. ಹಾಗೆ ಮುಖದಲ್ಲಿ ಸಿಕ್ಕಾಪಟ್ಟ ಕಲೆ ಇದ್ವು ನನಗೆ. ಅವನ ಪಾಪು ಪ್ರೆಗ್ನೆಂಟಲ್ಲಿ ಗಂಡು ಪಾಪು ಅಲ್ವಾ, ಅದರಲ್ಲಿ ಬೇರೆ ಎಲ್ಲ ಹೇಳ್ತಾಯಿದ್ರು ಗಂಡು ಪಾಪು ಅಂದರೆ ಪಿಂಪಲ್ ಆಗುತ್ತೆ, ಕಲೆ ಆಗುತ್ತೆ ಅಂತ ಹೇಳಿದ್ರು. ಅದು ಹಂಗೆ ಆಗಿತ್ತು, ಫುಲ್ ಕಲೆ ಆಗಿಬಿಟ್ಟಿದ್ವು. ಅದು ಹೋಗ್ತಾನೆ ಇರಲಿಲ್ಲ, ಏನು ಹಚ್ಚಿದ್ರೂ ಹೋಗ್ತಾನೆ ಇರಲಿಲ್ಲ. ಸರಿ ಅಂತ ಬಿಟ್ಟು ಏನೋ ಹಚ್ಚೋದೇ ಬಿಟ್ಬಿಟ್ಟಿದೆ. ಆಮೇಲೆ ನಾನು ಮೊಬೈಲಲ್ಲೆಲ್ಲ ನೋಡ್ಬಿಟ್ಟು ಈಗ ಐಸ್ ಕ್ಯೂಬಲ್ಲಿ ಮುಖ ಎದ್ದುತ್ತಾ ಇದ್ರಲ್ವ, ಮುಖ ಎಲ್ಲ ಟೈಟ್ ಬರುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಹಾಗೆ ಫ್ರೆಂಡ್, ಟ್ರೈ ಮಾಡ್ತಾ ಒಂದೇ ತಿಂಗಳಲ್ಲಿ ನನಗೆ ನಿಜವಾಗ್ಲೂ ರಿಸಲ್ಟ್ ಚೆನ್ನಾಗಿ ಕೊಡ್ತು. ನನ್ನ ಮುಖದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲೆ ಇದ್ವು ಅಂದರೆ, ಒಂದು ಹಳೆಯ ವೀಡಿಯೋ ಯಾರು ಇದ್ರೆ ನೋಡಿ ಕಲೆ ಇದ್ವು. ಈಗ ಯಾವುದೂ ಕಲೆ ಇಲ್ಲ, ಎಲ್ಲ ಕಲೆ ಒಳ್ಳೆ ಹೊರಟೋಗಿದೆ. ಹಾಗೆ ಸ್ಕಿನ್ನು ಅಷ್ಟೇ ಫುಲ್ಲು ಸಾಫ್ಟಾಗಿ ಆಗಿದೆ. ಹಾಗೆ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ನು, ನೀವೇ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಲಿಪ್ ಬಾಮ್ ಹಚ್ಕೊಂಡು ಮನೆಗಿರ್ತೀನಿ ಅಂತ ಬಿಟ್ಟು ಬೋರಿಂಗ್ ಆಗಿರೋದಕ್ಕೆ ಇಷ್ಟಪಡಲ್ಲ ನಾನು. ಸಿಂಪಲ್ ಆಗಾದರೂ ಆಯಿತು, ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ಹಾಗೆ ಫ್ರೆಂಡ್ಸ್, ಇವಾಗ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಬಂದೆ. ನಾವು ರಾಕಿ ಉಪ್ಪಿಟ್ಟು ಮಾಡು ಅಂದರೆ ಸರಿ ಆಯಿತು, ವೆಜಿಟೇಬಲ್ ಉಪ್ಪಿಟ್ಟೆ ಮಾಡಿರಾಯಿತು ಅಂತ ಹೇಳ್ಬಿಟ್ಟು. ಆದರೂ ನಮ್ಮ ರಾಕಿ ವೆಜಿಟೇಬಲ್ ಹಾಕಿದ್ರೇ ಉಪ್ಪಿಟ್ಟು ತಿನ್ನೋದು, ಇಲ್ಲ ನಾರ್ಮಲ್ ಇದ್ದರೆ ಹಂಗೆ ತಿನ್ನೋದೇ ಇಲ್ಲ ಅವನು. ಹಾಗೆ ಫ್ರೆಂಡ್ಸ್, ರವೆ ನಮ್ಮ ಮನೆಯಲ್ಲಿ ಚಳಿಗಾಲ ಮಳೆಗಾಲದಾಗ ಅಷ್ಟೇ ರವೆ ಖಾಲಿ ಆಗೋದು. ಇಲ್ಲಾಂದರೆ ತಂದಿರೋ ಪ್ಯಾಕೆಟ್ಗಳು ಒಂದೇ ಪ್ಯಾಕೆಟ್ ಹಾಗೆ ಬಿದ್ದಿರುತ್ತೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಎಲ್ಲರೂ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಫ್ರೆಂಡ್ಸ್, ಯಾರ ಮನೆಯಲ್ಲೆಲ್ಲ ಈ ರೀತಿಯಾಗಿರುತ್ತೆ ನೀವೇ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೇಲಂತೂ ಈ ರೀತಿ ಚಳಿಗಾಲ ಮಳೆಗಾಲದಾಗ ಎಷ್ಟೇ ನಮ್ಮ ಮನೇಲಿ ಉಪ್ಪಿಟ್ಟು ಸೇಲ್ ಆಗೋದು, ಇಲ್ಲಾಂದರೆ ಸೇಲೇ ಆಗಲ್ಲ. ಹಾಗೆ ಫ್ರೆಂಡ್ಸ್, ಇವಾಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಹಾಗೆ ಇವಾಗ ಒಗ್ಗರಣೆಗೆ ಹಾಕೋಣ ಅಂತ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ರಾಕಿ ಫೋನ್ ಮಾಡ್ದೆ. ಅವನು ಇನ್ನೇನು ಬರ್ತೀನಿ ತಿಂಡಿಗೆ ಅಂತ. ಸರಿ ಆಯಿತು ಬಾ, ಇನ್ನೇನೋ ಆಗ್ತಾಯಿದೆ ಅಂತ ಹೇಳಿದೆ. ಸರಿ ಹಂಗಂದು ಒಂದು 5 ನಿಮಿಷಕ್ಕೆ ಬಂದ. ಸರಿ ಆಯಿತು, ಅವನಿಗೆ ಮೊದಲೇ ಹೊಟ್ಟೆ ಅಷ್ಟು ತಡ್ಕೊಳೋದೇ ಇಲ್ಲ. ಹಾಗಾಗಿ ಅವನು ಹೊಟ್ಟೆ ಅಷ್ಟು ಆದರೆ ಏನು ಮಾಡ್ತಾನೆ ಗೊತ್ತಾ, ಸೀದಾ ಕಿಚನಿಗೆ ಬಂದು ನನ್ನ ಜೊತೆ ಬೇಗ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾನೆ. ಹಾಗೆ ಫ್ರೆಂಡ್ಸ್, ಒಂದೊಂದು ಟೈಮ್ ಅವನು ಮೂಡಿದ್ದಂಗೆ ಬಂದು ಹೆಲ್ಪ್ ಮಾಡ್ತಾನೆ, ಇಲ್ಲ ಅಂದರೆ ಹೋಗಿ ಸುಮ್ಮನೆ ಬಿದ್ಕೊಂತಾನೆ ಅಲ್ಲಿ ರೂಮಲ್ಲಿ ಹೋಗ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಅವನು ಜಿಮ್ಮಿಗೆ ಹೋಗೋದಕ್ಕೆ ಅಂತ ಬಿಟ್ಟು ಒಂದು 5 ಗಂಟೆಗೆ ಎದ್ದು ಹೋಗಿರ್ತಾನೆ. ಒಂದೊಂದು ಟೈಮ್ 4:15ಗೆ ಎದ್ದೋಗ್ತಾನೆ, ಒಂದೊಂದು ಟೈಮ್ 6 ಗಂಟೆಗೆ ಎದ್ದೋಗ್ತಾನೆ. ಹಾಗಾಗಿ ಇಲ್ಲಿ ಬೇಗನೆ ಎದ್ದೋಗ್ತಾನಲ್ವ, ಹಾಗಾಗಿ ಸರಿ ಆಯಿತು ಅಂತ ಬಿಟ್ಟು ಅವನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಿಟ್ಟು ಮಾಡ್ತಾನೆ. ಹಾಗೆ ಒಂದೊಂದು ಟೈಮು ಬಂದುಬಿಟ್ಟು ಹೆಲ್ಪ್ ಮಾಡಿಕೊಡ್ತಾನೆ. ಹಾಗೆ ಫ್ರೆಂಡ್ಸ್, ಇವತ್ತು ಅಷ್ಟೇ ಬಂದು ಎಲ್ಲ ಉಪ್ಪಿಟ್ಟು ಮಾಡ್ತಾ ಇದ್ನಲ್ಲ, ಬಂದು ಸ್ವಲ್ಪ ಹೊತ್ತೆಲ್ಲ ಹೆಲ್ಪ್ ಮಾಡಿಕೊಟ್ಟು ಹೋದ. ಎಲ್ಲ ಒಗ್ಗರಣೆಗೆ ಹಾಕ್ಕೊಡೋದಕ್ಕೆಲ್ಲ ಹೆಲ್ಪ್ ಮಾಡ್ದೆ. ಸರಿ ಆಯಿತು ಅಂತ ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು, ಸರಿ ನಂಗೆ ಹೊಟ್ಟೆ ಅಷ್ಟು ತಡೆಯೋಕ್ಕಾಗ್ತಿಲ್ಲ ಅಂತ ಬಿಟ್ಟು ಅವನು
ಪ್ರೋಟೀನ್ ಶೇಕ್ ಕುಡಿತೀನಿ ಅಂತ ಹೇಳ್ದೆ. ಸರಿ ಕುಡಿ ಅಂತ ಹೇಳ್ದೆ. ಅವ್ನು ಯಾವಾಗಲೂ ಅಷ್ಟೇ ಒಂದೊಂದು ಟೈಮ್ ತಿಂಡಿಗಿನ ಮುಂಚೆನೇ ಕುಡಿತಾನೆ, ಒಂದೊಂದು ಟೈಮ್ ತಿಂಡಿ ಆದಮೇಲೆ ಕುಡಿತಾನೆ. ಹಾಗೆ ಫ್ರೆಂಡ್ಸ್ ಸರಿ ಇವಾಗ ಕುಡಿತೀನಿ ಅಂತ ಬಿಟ್ಟು ಕುಡಿತಾ ಇದ್ದೆ. ಸರಿ ಕುಡಿ, ನನಗೂ ಹೊಟ್ಟೆ ಹಶ್ವಾಗ್ತಾ ಇದೆ, ಯಾಕೋ ನಾನು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳ್ಬಿಟ್ಟು, ನನಗೂ ಬೇರೆ ತಲೆನೋವಿತ್ತಲ್ವ ಸ್ವಲ್ಪ, ಹಂಗಾಗಿ ಸರಿ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ಬಿಟ್ಟು ನಾನು ಸೈಡಲ್ಲಿ ಹಾಲೆಲ್ಲ ಕಾಯಿಸೋಕ್ಕಿಟ್ಟಿದ್ದೆ. ಸರಿ ಆಯಿತು, ನನಗೊಂದು ಸ್ವಲ್ಪ ಕೊಡು ಅಂತ ಹೇಳ್ದೆ. ಅವನು ಇವಾಗ ಜಿಮ್ಮಿಗೆ ವರ್ಕೌಟ್ ಮಾಡ್ತಾರೆ ಅಂದರೆ ಅವನು ಟೀ ಕಾಫಿ ಏನೋ ಕುಡಿಯಲ್ಲ, ಯಾವಾಗ ಒಂದೊಂದು ಟೈಮ್ ನಾನು ತಗೋ ಕುಡಿ ಅಂತ ಹೇಳ್ದೆ ಮಾತ್ರ ಅವ್ನು ಕುಡಿಯೋದು. ಹಾಗೆ ಫ್ರೆಂಡ್ಸ್ ನೋಡಿ ಎಲ್ಲ ಉಪ್ಪಿಟ್ಟಿಗೆಲ್ಲ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ನೀರೆಲ್ಲ ಹಾಕ್ಬಿಟ್ಟು, ಹಾಗೆ ಫ್ರೆಂಡ್ಸ್ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಟೆ, ಬೇಗ ಆಗುತ್ತೆ ಅಂತ ಬಿಟ್ಟು. ಹಾಗೆ ಫ್ರೆಂಡ್ಸ್ ನಾನು ಎಲ್ಲ ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಬಿಟ್ಟು ಸೈಡಿಗೆ ಹೋದೆ. ಹಾಗೆ ಫ್ರೆಂಡ್ಸ್ ಅದು ಚೆನ್ನಾಗಿ ತರಕಾರಿ ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಮಳಬೇಕು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಬಿಟ್ಟು ನಾವು ಕಾಫಿ ಕುಡ್ಕೊಂಡು ಈ ಕಡೆ ಬಂದೆ. ಹಾಗೆ ನಮ್ಮ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು, ಎಲ್ಲ ದೇವ್ರ ಮನೆಯೆಲ್ಲ ದೀಪ ಎಲ್ಲ ಬೆಳಕು ಕೊಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಹೋಗಿ ಸ್ನಾನಕ್ಕೆ ಹೋಗಿದ್ರು, ಅಷ್ಟೊತ್ತಿಗೆ ನಮ್ಮ ಅಮ್ಮ ಎಲ್ಲ ದೇವ್ರ ದೀಪ ಎಲ್ಲ ಬೆಳಗಿಕ್ತಾರೆ. ಹಾಗೆ ಫ್ರೆಂಡ್ಸ್ ನಾನು ಕಾಫಿ ಕುಡ್ಕೊಂಡು, ಹಾಗೆ ಸ್ವಲ್ಪ ಸೋನೆ ಬರ್ತಾಯಿತ್ತು, ಅವತ್ತು ಫುಲ್ ಮೋಡ ಆಗ್ಬಿಟ್ಟಿತ್ತು. ಹಾಗೆ ಫ್ರೆಂಡ್ಸ್ ಅದು ಬೇರೆ ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಅದೇನೋ ಒಂಥರ ಮೈಂಡು ರಿಲೀಫ್ ಆಗುತ್ತೆ ಬೆಳಗ್ಗೆ ಟೈಮು. ಹಾಗೆ ಫ್ರೆಂಡ್ಸ್ ನಾನು ಅದೇ ರೀತಿಯಾಗಿ ಕಾಫಿ ಕುಡ್ಕೊಂಡು, ಹಾಗೆ ನಮ್ಮ ಅಮ್ಮ ಎಲ್ಲ ಸ್ನಾನ ಮಾಡ್ಕೊಂಡಿದ್ರು, ಹಂಗಾಗಿ ಅಮ್ಮ ಟೀ ಕಾಫಿ ಕುಡಿಯೋಲ್ಲ ಆಲ್ಮೋಸ್ಟ್, ಯಾವಾಗ ಒಂದೊಂದು ಟೈಮು ಹಾಲು ಕುಡಿತಾರೆ, ಇಲ್ಲಾಂದರೆ ಇಲ್ಲ. ಹಾಗೆ ಫ್ರೆಂಡ್ಸ್ ಇನ್ನೇನು ಈ ಕಡೆ ಕಾಫಿ ಕುಡ್ಕೊಂಡು ನಾನು ಉಪ್ಪಿಟ್ಟು ಮಾಡ್ತಿರೋದೆ ಮರ್ತ್ಬಿಟ್ಟೆ. ಆಮೇಲೆ ಎದ್ದು ಹೋಗ್ಬಿಟ್ಟು ಬೇಗ ಹೋಗಿ ಆಮೇಲೆ ಎಲ್ಲ ರವೆ ಎಲ್ಲ ಹಾಕ್ತೆ. ಹಾಗೆ ಫ್ರೆಂಡ್ಸ್ ಬೇಗ ಹೋಗೋದಕ್ಕಿಂತ ಇನ್ನೂ ಚೆನ್ನಾಗೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿತ್ತು. ಹಾಗೆ ಫ್ರೆಂಡ್ಸ್ ಎಲ್ಲ ಒಗ್ಗರಣೆಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ನಲ್ವ, ಎಲ್ಲ ಮುಗೀತು, ಉಪ್ಪಿಟ್ಟು ಮಾಡಿದ್ದೆಲ್ಲ ಕ್ಲೋಸ್ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ನಾನು ಉಪ್ಪಿಟ್ಟು ಅರಳಕ್ಕೆ ಬಿಟ್ಟಿದ್ದೆ, ಎಲ್ಲ ಅಳ್ಕೊಂಡು ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್ ಇವಾಗ ನಾವು ರಾಕಿಗೆ ತಿಂಡಿ ಹಾಕ್ಕೊಡೋಣ ಅಂತ ಬಿಟ್ಟು ಹೋಗಿ ತಿಂಡಿ ಹಾಕ್ಕೊಟ್ಟೆ. ಹಾಗೆ ಫ್ರೆಂಡ್ಸ್ ಅವನು ತಿಂಡಿ ತಿಂತ ಕೂತಿದ್ದೆ, ಅಷ್ಟೊತ್ತಿಗೆ ಅಪ್ಪಾಜಿ ಇನ್ನೂ ಪೂಜೆ ಮಾಡೋದಕ್ಕೇನೋ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಮಲಗಿರೋನು ಎದ್ದೇ ಇರಲಿಲ್ಲ, ಅಲ್ಲೇ ಟೈಮು 10 ಗಂಟೆ ಆಗಿತ್ತು, ಹಂಗೋರು ಇದ್ದಿರಲಿಲ್ಲ. ಸರಿ ಮಲಗಲಿ ಅವನು ಅಂತ ಬಿಟ್ಟು ಬಿಟ್ಟಿದ್ವಿ. ಹಾಗೆ ಫ್ರೆಂಡ್ಸ್ ಅಪ್ಪಾಜಿ ಟೈಮ್ ಆಗುತ್ತೆ, ಇಲ್ಲ ಅರ್ಜೆಂಟ್ ಹೊರಗಡೆ ಹೋಗಬೇಕು ಅಂತ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಹೋದರು. ಹಾಗೆ ಫ್ರೆಂಡ್ಸ್ ತೊಣಿ ಅಪ್ಪಾಜಿ ಎಲ್ಲ ಪೂಜೆ ಮಾಡಿ ಎಲ್ಲ ಹೋಗಿದ್ದಾರೆ. ಹಾಗೆ ಫ್ರೆಂಡ್ಸ್ ಅಲ್ಲೇ ಮಧ್ಯಾಹ್ನ ಆಗಿದ್ದೆ ಗೊತ್ತಾಗಲಿಲ್ಲ, ಅಲ್ಲೇ ನಮ್ಮ ಪಾಪು ಎದ್ದಿದ್ದೆ 11:15 ಎದ್ದುಂಡ. ಸರಿ ಟೈಮ್ ಆಗಿದೆ ಗೊತ್ತಾಗಿಲ್ಲ, ಅವನಿಗೆ ತಿನ್ನಿಸಿ ಆಡೋಷ್ಟೊತ್ತಿಗೆ 1 ಗಂಟೆನೇ ಆಗೋಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಮ್ಮ ಏನು ಮಾಡಿದ್ರು, ಬಸ್ ಸಾಂಬಾರು ಮಾಡಿದ್ರು. ಹಾಗೆ ಫ್ರೆಂಡ್ಸ್ ನಾನು ನಮ್ಮ ರಾಕಿ ಬಸ್ಸಾರು ತಿನ್ನಲ್ಲ ಅಂತ ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡಿದ್ರು. ಹಾಗೆ ನೆನ್ನೆದು ದೋಸೆ ಇಟ್ಟು ಉಳಿದಿತ್ತು, ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡಿದರು. ಹಾಗೆ ಫ್ರೆಂಡ್ಸ್ ಹಬ್ಬಕ್ಕಿ ಬಸ್ಸಾರು ಮಾಡಿದ್ರು, ಸಖತ್ತಾಗಿ ಸೂಪರಾಗಿರುತ್ತೆ ನಮ್ಮ ಅಮ್ಮ ಮಾಡೋದು ಬಸ್ ಸಾಂಬಾರು. ನಾನು ಅದ್ರಾಗೆ ಕಾಳು ಮಾಡಿರ್ತಾರಲ್ಲ ಅದನ್ನು ಮಾತ್ರ ತಿಂತೀನಿ, ಇಲ್ಲ ಬಸ್ ಸಾಂಬಾರಲ್ಲಿ ಊಟ ಮಾಡಲ್ಲ ಜಾಸ್ತಿ ನಾನು. ನಮ್ಮ ಮನೇಲಿ ಅಪ್ಪಾಜಿ ನಮಗೆ ಬಸ್ ಸಾಂಬಾರು ಇರಲೇಬೇಕು. ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಲೇಟಾಗಿ ಬೇರೆ ಮಲ್ಕೊಂಡು ಎದ್ದಿದ್ನಲ್ವ, ಹಂಗಾಗಿ ಅವನೇನು ಇವಾಗ ಮಧ್ಯಾಹ್ನ ಮಲ್ಕೊಳ್ಳೋ ಸೀನ್ ಇಲ್ಲ. ಜೋರಾಗಿ ಹೇಳು, ಜೋರಾಗೆ ಹೇಳು. ಹಾಂ 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 ಚಾ ಹಾಂ ಏಯ್ ಕರೆಕ್ಟಾಗಿ ಹೇಳೋ. ಚಾ ಛ ಜ ಜಾ ನ್ಯಾ. ಹಾಂ ಹೇಳು, 1 2 3 ಹೇಳು. ಹ್ಞೂ 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 ಹಾಂ ಹ್ಞೂ 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 ಏ ಸೂಪರ್. ಜನವರಿ ಫೆಬ್ರವರಿ ಹೇಳು. ಹ್ಞೂ ಹ್ಞೂ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಆಮೇಲೆ ಸಂಡೇ ಮಂಡೇ ಹೇಳು. ಹಾಂ ಭಾನುವಾರ ಸೋಮವಾರ ಹೇಳು. ಹಾಂ ಕರೆಕ್ಟಾಗಿ ಹೇಳು, ಭಾನುವಾರ ಸೋಮವಾರ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳು. ಭಾನುವಾರ ಹ್ಞೂ ಹ್ಞೂ ಹಾಂ 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 ಶನಿವಾರ ನೋಡಿ ಒಂದು ತರಲೇನ. ಹಾಂ
ಹಾಸಿರ ಕವರೆಲ್ಲ ತೆಗ್ದು ನೋಡಿ ಹೆಂಗೆ ಮಾಡಿದ್ದಾನೆ ಅಂತಬಿಟ್ಟು ಬೀಳ್ತಿಕ್ಕಿತು ಕೆಳಗಡೆ. ನಿನ್ನ ಹೆಸ್ರೇನು? ನಿಮ್ಮ ಮಮ್ಮಿ ಹೆಸ್ರೇನು? ನಿಮ್ಮ ಪಪ್ಪನ ಹೆಸ್ರೇನು? ಏಯ್ ಪಪ್ಪನ ಹೆಸ್ರೇನು? ಏನು? ಹೌದಾ. ಅಮ್ಮನ ಹೆಸ್ರೇನು? ಅಪ್ಪಾಜಿ ಹೆಸ್ರೇನು? ಗೋವಿಂದಪ್ಪಾಜಿ ಶ್ರೀ. ಹಾಗೆ ಫ್ರೆಂಡ್ಸ್ ಪಾಪನ ಆಟಾಡಿಸ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಫ್ರೆಂಡ್ಸು ನಾನು ರೆಸಿಪಿ ವಿಡಿಯೋ ಬೇರೆ ಮಾಡಬೇಕಾಯಿತು, ಹೆಂಗಪ್ಪ ಮಾಡೋಣ ಅಂದ್ಕೊಂಡಿದ್ದೆ. ಹಾಗೆ ನಮ್ಮ ಅಮ್ಮ ಇದ್ದಾಗಲೇ ನಾನು ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು, ಪಾಪು ಬೇರೆ ಹಿಡ್ಕೋಬೇಕಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ಹೊತ್ತು ಇಟ್ಕೊತಾರೆ, ಒಂದು ಸ್ವಲ್ಪ ಹೊತ್ತು ಅವು ಫೋನ್ ಬರ್ತವೆ ಅಂತಬಿಟ್ಟು ಎದ್ದೋಗ್ತಾ ಇರ್ತಾರೆ. ಏನು ಮಾಡೋದು ನೋಡೋಣ ಹೆಂಗೋ ಮಾಡೋಣ ಅಂತಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಫಸ್ಟು ಪಾಪಂಗೆ ಹಾಲು ಕಾಯಿಸಿ ಕುಡ್ಸೋಣ. ಅಕಸ್ಮಾತ್ ಸ್ವಲ್ಪ ಲೇಟ್ ಆದರೆ ಅವನಿಗೆ ಹಾಲು ಕುಡಿಸಿದ್ರೆ ಸ್ವಲ್ಪ ಹೊತ್ತು ಇರ್ತಾನೆ ಅಂತಬಿಟ್ಟು ನಾನೇನು ಮಾಡಿದೆ, ಫಸ್ಟ್ ಪೌಡ್ರ್ ಹಾಕೊಂಬಿಟ್ಟು ಹಾಲು ಕುಡ್ಸೋಣ ಅಂತಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವನು ಮಮ್ಮಿ ಹಾಲು ಕೊಡು ಅಂತಬಿಟ್ಟು ಅವಾಗಿಂದ ಓಡಾಡ್ತಾನೆ ಇದ್ದೆ. ಸರಿ ಅವನಿಗೆ ಫಸ್ಟ್ ಕುಡಿಸ್ಬಿಡೋಣ, ಹೊಟ್ಟೆ ಹಶ್ವಾಗಿರ್ಬೇಕು ಅಂತಬಿಟ್ಟು ಒಂದು ಲೋಟ ಹಾಲು ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡು ಅವನಿಗೆ ಕುಡ್ಸೋಣ ಅಂತಬಿಟ್ಟು ಕುಡಿಸ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್ ಅವನು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಏನಾದ್ರು ಬಂದರೆ ಅದನ್ನು ನೋಡ್ಕೊಂಡು ಕೂತ್ಕೊತಾನೆ. ಅದು ನೋಡ್ಬೇಕಾದ್ರೆ ನಾನು ಬೇಗ ಹಾಲು ಕುಡ್ಸೋಣ ಅಂತಬಿಟ್ಟು ಫುಲ್ ಆರಿಸ್ಕೊಂಡ್ಬಂದು ಅವನಿಗೆ ಕುಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಹಾಗೆ ಫ್ರೆಂಡ್ಸ್ ಒಂದೊಂದು ಟೈಮ್ ಹಠ ಮಾಡ್ತಾನೆ, ಒಂದೊಂದು ಟೈಮು ಆರಾಮಾಗಿ ಅವನೇ ಇಸ್ಕೊಂಡು ಕುಡಿತಾನೆ. ಯಾವಾಗಾದರೂ ಒಂದೊಂದು ಟೈಮ್ ಅವನು ಹಂಗೆ ಹಠ ಮಾಡ್ತಾನೆ. ಹಾಗೆ ಫ್ರೆಂಡ್ಸ್ ಇವತ್ತು ನನ್ನ ಅದೃಷ್ಟಕ್ಕೆ ಹೆಂಗೋ ರೆಸಿಪಿ ವಿಡಿಯೋ ಮಾಡೋಣ, ಬೇಗ ಕುಡಿತಾನೆ ಹೆಂಗೋ ಅಂತಬಿಟ್ಟು ಕುಡಿಸ್ತಾ ಇದ್ದೆ. ಆರಾಮಾಗಿ ಅವನು ಪಾಪ ಆರಾಮಾಗಿ ಚೆನ್ನಾಗಿ ಕುಡ್ದ. ಸರಿ ಆಯಿತು ಅಂತಬಿಟ್ಟು ಅವನಿಗೆಲ್ಲ ಫುಲ್ಲೆಲ್ಲ ಹಾಲು ಕುಡಿಸ್ಕೊಂಬಿಟ್ಟು ಹಾಗೆ ಫ್ರೆಂಡ್ಸ್ ಹೋಗಿ ಎಲ್ಲ ರೆಸಿಪಿ ವಿಡಿಯೋ ಮಾಡೋದಕ್ಕೆಲ್ಲ ಜೋಡಿಸಿ ಬಂದಿದ್ದೆಲ್ಲ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಎಲ್ಲ ಹೋಗ್ಬಿಟ್ಟು ರೆಸಿಪಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಅಪ್ಪಾಜಿ ಹತ್ರ ಸ್ವಲ್ಪ ಹೊತ್ತು ನೋಡ್ಕೊಂತಬಿಟ್ಟು ರೆಸಿಪಿ ವಿಡಿಯೋ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು. ನೋಡಿ ಫ್ರೆಂಡ್ಸ್ ಆಲ್ರೆಡಿ ಇವಾಗ ರೆಸಿಪಿ ವಿಡಿಯೋ ಮಾಡಿದ್ದೀನಿ. ಇವಾಗ ಚಪಾತಿ ಬೇರೆ ಮಾಡಬೇಕಲ್ವ, ಹಾಗಾಗಿ ಇವಾಗ ಚಪಾತಿ ಎಲ್ಲ ಹಿಟ್ಟೆಲ್ಲ ಕಲಸಿ ಮಾಡೋಣ ಅಂತಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್ ಪನ್ನೀರ್ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಿಜವಾಗ್ಲೂ ಸಖತ್ತಾಗಿ ಸೂಪರಾಗಿ ಬಂದಿತ್ತು. ಹಾಗೆ ಫ್ರೆಂಡ್ಸ್ ನಮ್ಮ ರಾಗಿಗೆ ಚಪಾತಿ ಮಧ್ಯಾಹ್ನ ಹಾಗೆ ನೈಟು 2 ಟೈಮು ಅವನಿಗೆ ಚಪಾತಿ ಇರಲೇಬೇಕು. ಹಾಗೆ ಫ್ರೆಂಡ್ಸ್ ನಾನು ಒಂದೊಂದು ಟೈಮು ಒಂದು ದಿವಸಕ್ಕಾಗೋಷ್ಟು ಉಜ್ಜಿ ಕೈ ಬಿಡ್ತೀನಿ, ಒಂದೊಂದು ಟೈಮು ಆವಾಗವಾಗಲೇ ಒಂದು 2 ಉಜ್ಜಿ ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಪನ್ನೀರ್ ಇದಕ್ಕೆ ಬಿಸಿ ಚಪಾತಿನ ಮಾಡಿಕೊಟ್ರೆ ಉಜ್ಜಿ ಕೊಟ್ಟರೆ ಅವನಿಗೂ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ಜಸ್ಟ್ ಇವಾಗ ಕಲಿಸ್ಕೊಂಡು ಅವನಿಗೆ ಒಂದು 4 ಚಪಾತಿನ ಉಜ್ಜಿ ರೆಡಿ ಮಾಡಿಕೊಡ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಮ್ಮ ಪಾಪು ಬಂದ್ಬಿಟ್ಟು ಮತ್ತೆ ಅವನು ಜೊತೆಲಿ ಕೂರಿಸ್ಕೊಂಡು ಉಜ್ಜುತ್ತಾ ಇದ್ದೆ. ಫ್ರೆಂಡ್ಸ್ ರೆಸಿಪಿ ಮಾತ್ರ ಪನ್ನೀರ್ ಡಾಬಾ ಸ್ಟೈಲಲ್ಲಿ ಮಾಡಿದ್ದೀನಿ, ನಿಜಕ್ಕೂ ಸಖತ್ತಾಗಿ ಸೂಪರಾಗಿದೆ. ಪ್ಲೀಸ್ ಹೋಗಿ ಆ ವಿಡಿಯೋನ ನೋಡಿ, ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಫ್ರೆಂಡ್ಸ್ ಚಪಾತಿ ಎಲ್ಲ ಉಜ್ಜಿ ಎಲ್ಲ ರೆಡಿ ಮಾಡೋಣ ಅಂತಬಿಟ್ಟು ಮಾಡ್ತಾ ಇದ್ನಲ್ವ, ನಾ ಪಾಪನ ಇಟ್ಕೊಂಡು ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಅವನಿಗೆ ಒಂದು ಸ್ವಲ್ಪ ಹಿಟ್ಟನ್ನ ಕೊಟ್ಬಿಟ್ಟು ಒಂದೊಂದು ಸತಿ ಉಜ್ಜ ಕೊಟ್ಟು ಅವನಿಗೆ ಉಂಡೆ ಮಾಡೋಕ್ಕೆಲ್ಲ ಕೊಟ್ಟು ಆಟ ಆಡಿಸ್ಕೊಂಡು ಬೇಗ ಉಜ್ಜುತ್ತಾ ಇದ್ದೆ. ಕೆಲಸನೂ ಇವಾಗ ಬೇಗ ಮಾಡಬೇಕು. ಹಾಗೆ ಫ್ರೆಂಡ್ಸ್ ರೆಸಿಪಿ ವಿಡಿಯೋ ಮಾಡಿ ಸುಸ್ತಾಗಿತ್ತು, ಅವ್ರು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಬಿಟ್ಟು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್ ಈ ಕಡೆ ನಾನು ಪಾಪನ ಮಾತಾಡಿಸ್ಕೊಂಡು ಮಾಡೋದ್ರಿಂದ ನನಗೂ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ. ಹಾಗೆ ಫ್ರೆಂಡ್ಸ್ ರಾಕಿ ನನಗೋಸ್ಕರ ಐಸ್ ಕ್ರೀಮ್ ತಗೊಂಬರ್ತೀನಿ ಅಂತ ಫೋನ್ ಮಾಡಿದ್ದ. ನಾನು ಸುಮ್ಮನೆ ಬೇಡ ಅಂತೀನಿ, ಐಸ್ ಕ್ರೀಮ್ ಅಂದರೆ ನನಗೆ ಇಷ್ಟ. ಆಮೇಲೆ ಸರಿ ಇಲ್ಲ ತೊಗೊಂಬರ್ತೀನಿ ಅಂತ ಹೇಳಿದೆ. ಸರಿ ಚಿಕ್ಕು ತೊಗೊಂಬ ಅಂದೆ, ಇಲ್ಲ ಫ್ಯಾಮಿಲಿ ಪ್ಯಾಕ್ ತೊಗೊಂಬರ್ತೀನಿ ತಿನ್ನಂತೆ ಅಂತ ಹೇಳಿದ್ರು. ಸರಿ ಆಯಿತು ತೊಗೊಂಬ ಅಂತ ಹೇಳಿದೆ, ತೊಗೊಂಬಂದ. ಆಮೇಲೆ ಸರಿ ಹಾಗೆ ಫ್ರೆಂಡ್ಸ್ ಫಸ್ಟು ನಾನು ಊಟ ಮಾಡೋದು ಬಿಟ್ಬಿಟ್ಟು ಫಸ್ಟ್ 10:30 ಆಗಿತ್ತು ಅಲ್ಲೇ ಟೈಮು. ನನಗೆ ಅವಾಗಲೇ ಫಸ್ಟ್ ಐಸ್ ಕ್ರೀಮ್ ತಿಂದು ಆಮೇಲೆ ಊಟ ಮಾಡೋಣ ಅಂತಬಿಟ್ಟು ಫಸ್ಟು ಅಪ್ಪಾಜಿ ಅಮ್ಮಂಗೆ ಇಬ್ಬರಿಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂತಬಿಟ್ಟು ಅಪ್ಪಾಜಿ ಅಮ್ಮ ಟಿ ವಿ ನೋಡ್ತಾ ಇದ್ರಲ್ವ. ಸರಿ ಆಯಿತು ಅಂತಬಿಟ್ಟು ಅವ್ರಿಗೆ ಒಂದು ಜವನ್ ಬಟ್ಲಲ್ಲಿ ತೊಗೊಂಬಿಟ್ಟು ಅವ್ರಿಗೆ ಇಬ್ಬರಿಗೂ ಹಾಕಿ ಕೊಟ್ಟೆ. ಹಾಗೆ ಫ್ರೆಂಡ್ಸ್ ಅವ್ರಿಬ್ರಿಗೂ ಹಾಕ್ಕೊಟ್ಮೇಲೆ ನಾನು ತಿಂದೆ. ಹಾಗೆ ಫ್ರೆಂಡ್ಸ್ ಆ ಪಾಪು ಆಲ್ರೆಡಿ ಮಲ್ಕೊಂಡಿದ್ದೆ, ಇವತ್ತು ಬೇಗ ಮಲ್ಕೊಂಡಿದ್ದ, 9:30ಗೆ ಮಲ್ಕೊಂಡಿದ್ದ. ಹಾಗಾಗಿ ಅವನು ಎಲ್ಲರೂ ನೋಡ್ಬಿಟ್ಟಿದ್ರೆ ಐಸ್ ಕ್ರೀಮ್ ತಿನ್ನೋರ್ಗೂ ಬಿಡ್ತಿರಲಿಲ್ಲ. ಹಾಗೆ ನಮ್ಮ ಪಾಪಗೂ ಫುಲ್ ಜ್ವರ ಬೇರೆ ಬಂದಿದ್ದಾವ. ಅವ್ನು ಜ್ವರ ಬೈತೆ ಅಂತ ಅವ್ನಿಗೆ ಹೆಂಗೆ ಗೊತ್ತು, ಒಟ್ಟು ತಿನ್ನಬೇಕು ಅಂತಬಿಟ್ಟು ತಿಂತಾನೆ. ಹಾಗಾಗಿ ಅವ್ನು ಮಲಗಿರೋದು ಒಳ್ಳೆಯದೇ ಆಯಿತು. ಹಾಗೆ ಫ್ರೆಂಡ್ಸ್ ಅವ್ನಿಗೆ ಗೊತ್ತಿಲ್ಲಂಗೆ ತಿಂದ್ಬಿಟ್ಟು ಎತ್ತಿ ಫ್ರಿಜ್ಜಲ್ಲಿ ಇಡ್ತೀನಲ್ವ, ಹಾಗಾಗಿ ಅವ್ನು ಮಲ್ಕೊಂಡಿದ್ದ. ಸರಿ ಆಯಿತು ಅಂತಬಿಟ್ಟು ಎಲ್ಲರಿಗೂ ಹಾಕ್ಕೊಟ್ಟು ಹಾಗೆ ಫ್ರೆಂಡ್ಸ್ ನಾನು ತಿಂದು. ಅದು ಬೇರೆ 10:30 ಬೇರೆ ಆಗಿತ್ತ. ಸಿಕ್ಕಾಪಟ್ಟೆ ಚಳಿ ಇತ್ತು. ಚಳಿಯಲ್ಲಿ ಸ್ವಲ್ಪ ತಣ್ಣಗೆ ತಿಂದರೆ ಏನೋ ಸ್ವಲ್ಪ ಚೆನ್ನಾಗಿ ಖುಷಿಯಾಗುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒಬ್ಬೊಬ್ರು ಅಯ್ಯೋ ಮಳೆ ಬರ್ತಿದೆ ಅದೇ ಚಳಿಗಾಲ ಬೇಡ ಐಸ್ ಕ್ರೀಮ್ ತಿನ್ನೋದು ಅಂತಾರೆ. ಹಾಗೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಚಳಿಗಾಲ ಮಳೆಗಾಲದಲ್ಲೇ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟ. ಯಾರಿಗೆಲ್ಲ ಚಳಿಗಾಲ ಮಳೆಗಾಲದಲ್ಲೇ ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಫ್ರೆಂಡ್ಸ್ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂದೆ. ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ನನಗೋಸ್ಕರ ಮತ್ತೆ ಅವರು ಹೊರಗಡೆ ಬಿರಿಯಾನಿ ತಿಂದಿದ್ದಂತೆ. ಹಾಗೆ ಫ್ರೆಂಡ್ಸ್ ನನಗೋಸ್ಕರ ಅಂತ ಹೇಳ್ಬಿಟ್ಟು ಅವನು ತರಿಸ್ಕೊಂಡಿದ್ರಲ್ಲಿ ನನಗೂ ಒಂದು ಸ್ವಲ್ಪ ತೊಗೊಂಬಂದೆ. ಹಾಗೆ ಫ್ರೆಂಡ್ಸ್ ಯಾರೋ ಫ್ರೆಂಡ್ಸ್ ಕೊಡಿಸಿದ್ರು ಅಂತೇಳ್ಬಿಟ್ಟು ತಿನ್ನೋದಕ್ಕೆ ಹೋಗಿದ್ದಂತೆ. ಹಾಗೆ ನನಗೂ ತಗೊಂಡು ಅವ್ನು ತಿನ್ನೋದ್ರಲ್ಲಿ ಉಳಿಸ್ಕೊಂಡು ತೊಗೊಂಬಂದೆ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾರಿಗೇ ಆಗಲಿ ಮನೇಲಿ ಹೆಂಡ್ತಿ ಕೆಲಸ ಮಾಡ್ಕೊಂಡು ಬೆಳಗ್ಗೆಯಿಂದ ತನಕ ಕೆಲಸ ಮಾಡಿ ಸಾಕಾಗಿ ಹೋಗಿರುತ್ತೆ. ಅವ್ರಿಗೆ ಏನಾದರೂ ಒಂದು ತಂದುಕೊಟ್ರೆ ಅದು ಅವ್ರು ತಿನ್ನೋದ್ರಲ್ಲೇ ನಾವೇನೋ ಒಂದು ಚಾಕ್ಲೇಟ್ ತಿಂದು ಅದರಲ್ಲಿ ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ತಗೊಂಡು ಕೊಟ್ಟರೆ ಅವ್ರಿಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಕೆಲಸ ಬೆಳಗ್ಗೆಯಿಂದ ಮಾಡಿದ್ದು ಮರ್ತೋಗುತ್ತೆ, ಅಷ್ಟು ಖುಷಿಯಾಗಿರ್ತಾರೆ.
ಹಾಗೆ ಫ್ರೆಂಡ್ಸ್ ಹೆಣ್ಮಕ್ಳು ಇನ್ನೇ ಕೇಳ್ತಾರೆ ಹೇಳಿ, ನಮ್ಮ ಗಂಡ ಏನಾರು ಒಂದು ಹೂವು ತಂದು ಕೊಡಲಿ, ಏನಾರು ಒಂದು ತಿನ್ನೋದಕ್ಕೆ ಏನಾರು ತಂದು ಕೊಡಲಿ, ಇಷ್ಟ ಕೇಳೋದವ್ರು ಇನ್ನೇನು ಕೇಳ್ತಾರೆ ಹೇಳಿ, ಏನೂ ಕೇಳಲ್ಲ. ಹಾಗೆ ಫ್ರೆಂಡ್ಸ್ ನಾವು ಚಿಕ್ಕ ಪುಟ್ಟ ಆಸೆನ ನೆರವೇರಿಸಬೇಕು ಅಂತ ಬಿಟ್ಟು ನಮ್ಮ ರಾಕಿ ಇದೇ ರೀತಿಯಾಗಿ ನಾನು ಏನಾದರೂ ಸ್ನ್ಯಾಕ್ಸ್ ಹೊರಗಡೆ ಸ್ನ್ಯಾಕ್ಸ್ ಐಟಮ್ ಜಾಸ್ತಿ ತಿಂತೀನಿ. ಆ ಥರ ಎಲ್ಲ ನಾನು ತಿನ್ನಬೇಕು ಅನ್ಸಿರಿ ತಂದು ಕೊಡೋದು. ಆಮೇಲೆ ಏನಾದ್ರು ಪಾನಿಪುರಿ ತಿನ್ನಬೇಕು ಅಂದರೆ ಕರ್ಕೊಂಡು ಹೋಗೋದು, ಈ ರೀತಿಯಾಗೆಲ್ಲ ಮಾಡ್ತಾನೆ. ಒಂದೊಂದು ಟೈಮು ನೀನು ಡಯಟ್ ಮಾಡ್ತೀಯಲ್ವಾ ಬೇಡ ಅಂತ ಬಿಟ್ಟು ಒಂದೊಂದು ಸತಿ ತಂದು ಕೊಡಲ್ಲ. ನಾನು ಒಂದು ಸತಿ ಡಯಟ್ ಮಾಡ್ತೀನಿ ಬೇಡ ಅಂತೀನಿ, ಒಂದೊಂದು ಟೈಮ್ ತಿಂತೀನಿ. ಹಾಗೆ ಫ್ರೆಂಡ್ಸ್ ಪನ್ನೀರು ಹಾಗೆ ನಾನು ಮಾಡಿದ್ನಲ್ಲ ಪನ್ನೀರು ಚಪಾತಿ ತಿಂದೆ, ಸಕ್ಕತ್ತಾಗಿ ಸೂಪರಾಗಿತ್ತು. ನಮ್ಮ ರಾಕಿಗೂ ಒಂದು ಸ್ವಲ್ಪ ಕೊಟ್ಟೆ. ಅವನು ಹೊರಗಡೆ ಬಿರಿಯಾನಿ ತಿಂದು ಬಂದಿದ್ದಲ್ವ, ಹಂಗಾಗಿ ಒಂದು ತುತ್ತೇನ ತಿನ್ನಿಸ್ದೆ ಅವನಿಗೆ. ಸಕ್ಕತ್ತಾಗಿ ಚೆನ್ನಾಗಿದೆ ಅಂತ ಬೆಳಗ್ಗೆ ತಿಂತೀನಿ ಅಂತ ಬಿಟ್ಟು ಅವ್ನು ಹೇಳ್ದೆ. ಸರಿ ಆಯಿತು ಅಂತ ಬಿಟ್ಟು ಅವನಿಗೆ ಬೆಳಗ್ಗೆ ಅಂತ ಎತ್ತಿಟ್ಟೆ. ನಿಜವಾಗ್ಲೂ ಫ್ರೆಂಡ್ಸ್ ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಾನು ಪನ್ನೀರನ್ನೇ ತಿನ್ನಲ್ಲ. ನಾನು ಇದೇ ಫಸ್ಟ್ ಟೈಮ್ ನಾನು ಪನ್ನೀರನ್ನ ತಿಂತಾ ಇರೋದು. ಏಕೆಂದರೆ ನಾನು ಪನ್ನೀರ್ ಮನೇಲಿ ಮಾಡೋದೇ ಇಲ್ಲ, ನಾನು ಬೇಡ ತಿನ್ನಲ್ಲ ಅಂತ ಮಾಡ್ತಾ ಇರಲಿಲ್ಲ. ನೋಡೋಣ ಇವತ್ತು ಮಾಡೋಣ ಅಂತ ಬಿಟ್ಟು ನಮ್ಮ ರಾಕಿಗೆ ಹೇಳಿದ್ದೆ. ನಮ್ಮ ರಾಕಿ ತೊಗೊಂಬಂದಿದ್ದೆ, ಸಕ್ಕತ್ತಾಗಿ ಸೂಪರಾಗಿ ಬಂದಿತ್ತು ಮಾತ್ರ. ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಮುಂದೆ ನಾನು ಪನ್ನೀರ್ ಪಲಾವ್ ಈ ರೀತಿಯಾಗೆಲ್ಲ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ತೊಗೊಂಬಂದಿದ್ದಲ್ಲ, ಬಿರಿಯಾನಿ ತಂದಿದ್ದಲ್ಲ, ಅದನ್ನು ಆ ಸೈಡಲ್ಲಿ ಹಾಕೊಂಬಿಟ್ಟು ತಿನ್ನೋಣ ಅಂತಬಿಟ್ಟು ಅವನು ಅಷ್ಟು ಪ್ರೀತಿಯಿಂದ ತೊಗೊಂಬಂದಿದ್ದೆ. ನಾನು ಒಂದು ಚಪಾತಿ ತಿನ್ನಲ್ಲ. ಆ್ಯಕ್ಚುಲಿ ಡಯಟ್ ಮಾಡ್ತಾ ಇರೋದ್ರೆ ನಾನು ಊಟ ಜಾಸ್ತಿ ತಿನ್ನಲ್ಲ. ರಾಕಿ ಇಷ್ಟಪಟ್ಟು ತಂದಿದ್ದಾನೆ ಅಂತಬಿಟ್ಟು ನಾನು ಖುಷಿಯಾಗಿ ತಿಂದೆ ಫ್ರೆಂಡ್ಸ್. ಸಕ್ಕತ್ತಾಗಿ ಸೂಪರಾಗಿತ್ತು ಬಿರಿಯಾನಿ ಮಾತ್ರ. ಹಾಗೆ ಫ್ರೆಂಡ್ಸು ನಾವಿನ್ನೇನು ಕೇಳ್ತೀವಿ ಹೇಳಿ, ಚಿಕ್ಕ ಪುಟ್ಟ ಏನಾದರೂ ಕೇಳ್ತೀವಿ ಅದನ್ನು ತಂದು ಕೊಡಿ. ಆದಷ್ಟು ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ, ಗಂಡು ಮಕ್ಳಿಗೆ ಹೇಳ್ತಾರೆ ಅದು ಪ್ರತಿಯೊಂದವ್ರಿಗೆ ಇನ್ನೇನು ಬರಬೇಕಾರೆ ಒಂದು ಹೂವನೋ ಏನಾರು ಒಂದು ತಗೊಂಬಂದು ಕೊಟ್ಟರೆ ಅವ್ರಿಗೂ ಬೆಳಗ್ಗೆಯಿಂದ ಮಾಡಿರ್ತಾರಲ್ವ, ಅವ್ರಿಗೂ ಖುಷಿ ಆಗುತ್ತೆ. ಹಾಗೆ ಚೆನ್ನಾಗಿ ನೋಡ್ಕೊಳ್ಳಿ ಹೆಣ್ಮಕ್ಳು ನಾವು. ಹಾಗೆ ಫ್ರೆಂಡ್ಸ್ ಒಬ್ಬರೊಬ್ರು ಹೇಳ್ಬೋದು ಇದನ್ನು ಏನೋ ದುಡ್ದಾಗ ಹೇಳ್ಕೊಳ್ತಿದ್ದೀರಾ ಅಂತ ಬಿಟ್ಟು. ಹಾಗೆ ಫ್ರೆಂಡ್ಸ್ ಏನಿಲ್ಲ, ನಮ್ಮ ಗಂಡ ನಮಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಮಗೇನು ಚಿಕ್ಕ ಪುಟ್ಟ ನಮಗೇನು ಕೈಲಾಗುತ್ತೆ ಅದನ್ನು ಚಿಕ್ಕ ಪುಟ್ಟ ತಂದು ಕೊಟ್ಟಿದ್ರಲ್ಲಿ ನಾವು ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್.